Then we'll go to number 2. ಈಗ ಎರಡನೇ ಸಂಗತಿ ಕಡೆಗೆ ಹೋಗೋಣ. And that's in chapter 6 and verse 9. ಅದು 1 ಕೊರಿಂಥ 6ನೇ ಅಧ್ಯಾಯ 9ನೇ ವಚನ. Let's start in verse 7. It says, it's already a defeat for you that you have lawsuits with one another. 7ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅಲ್ಲಿಂದ ಪ್ರಾರಂಭಿಸೋಣ. ನೀವು ಆಗಲೇ ಸೋತು ಹೋಗಿದ್ದೀರೆಂಬುದನ್ನು ನಿಮ್ಮ ಮಧ್ಯದಲ್ಲಿರುವ ವ್ಯಾಜ್ಯಗಳೇ ಸೂಚಿಸುತ್ತವೆ. He's talking here about some brother who's been wronged and he goes to court, verse 1. ಇಲ್ಲಿ 1ನೇ ವಚನ ಹೇಳೋ ಪ್ರಕಾರ ಇಲ್ಲಿ ಒಬ್ಬ ಸಹೋದರನು ತಪ್ಪು ಮಾಡಿರುತ್ತಾನೆ, ಆತನು ನ್ಯಾಯಾಲಯಕ್ಕೆ ಹೋಗಿರುತ್ತಾನೆ. I mean, he has a problem with another brother and he goes to court. ಆತನಿಗೆ ಮತ್ತೊಬ್ಬ ಸಹೋದರನೊಟ್ಟಿಗೆ ಸಮಸ್ಯೆ ಇರುತ್ತೆ, ಅದಕ್ಕಾಗಿ ಆತನು ನ್ಯಾಯಾಲಯಕ್ಕೆ ಹೋಗ್ತಾನೆ. He says, that's crazy, it's foolish. ಅದು ಹುಚ್ಚುತನ, ಮೂಢತನವಾಗಿದೆ. He says, how can a believer do that? ಇಲ್ಲಿ ಹೇಳಲ್ಪಟ್ಟಿದೆ ಹೇಗೆ ವಿಶ್ವಾಸಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ. It's already a defeat. He says, if you go to court, you're defeated already. ಇಲ್ಲಿ ಆಗಲೇ ಸೋಲು ಎದುರಾಗಿರುತ್ತದೆ. ಎಲ್ಲಿ ವ್ಯಾಜ್ಯ ನ್ಯಾಯಾಲಯ ಅಂತ ಹೋಗ್ತಿರಲ್ಲ, ಆಗಲೇ ನೀವು ಸೋತಂಗೆ. There's no question of whether you win in the court or not. You're already defeated when you enter the court. ನೀವು ನ್ಯಾಯಾಲಯದಲ್ಲಿ ಗೆಲ್ತಿರೋ ಸೋಲ್ತಿರೋ ಅದು ಅಲ್ಲ, ನೀವು ನ್ಯಾಯಾಲಯಕ್ಕೆ ಪ್ರವೇಶ ಹೊಂದಿದಂಗೆ ಸೋತಂಗೆನೆ. Verse 7. 7ನೇ ವಚನ. Why don't you allow yourself to be cheated? ಯಾಕೆ ನೀವು ಮೋಸವನ್ನ ತಾಳಿಕೊಳ್ಳಬೇಕಿತ್ತು ಅಂತ ಅಲ್ಲಿ ಹೇಳುತ್ತೆ. You know the number of Christians who've gone to court against one another? ನಿಮಗೆ ಗೊತ್ತಾ, ಅನೇಕ ಕ್ರೈಸ್ತರು ಒಬ್ಬರ ವಿರೋಧವಾಗಿ ಇನ್ನೊಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ. And somebody called me a heretic. ಅದು ಯಾವ ತರಪ್ಪ ಅಂದ್ರೆ, ಯಾರೋ ನನ್ನನ್ನ ತಪ್ಪು ಬೋಧಕನು, ತಪ್ಪಾಗಿ ಬೋಧನೆ ಮಾಡುವಂತವನು ಅಂತ ಕರೆದ್ರು ಅಂತನೋ, or they defamed my God. ಅಥವಾ ನನ್ನ ದೇವರನ್ನು ಮಾನಹಾನಿ ಮಾಡಿದ್ದಾರೆ ಅಂತನೋ. They defamed my God. ಅವರು ನನ್ನ ದೇವರ ಮಾನಹಾನಿ ಮಾಡಿದ್ದಾರಾ? Is your God so helpless that he can't defend himself? That you got to go and fight for this helpless God? ದೇವರು ತನ್ನನ್ನು ತಾನು ಕಾಪಾಡಿಕೊಳ್ಳಲಾಗದಷ್ಟು ಅಸಹಾಯಕನ? ನೀವು ಈ ಅಸಹಾಯಕ ದೇವರ ಪರವಾಗಿ ಹೋಗಿ ಹೋರಾಟ ಮಾಡಬೇಕಾ? I tell you one proof of the fact that Christianity is the truth. ಯಾಕೆ ಕ್ರೈಸ್ತತ್ವವು ಸತ್ಯವಾಗಿದೆ ಅನ್ನುವಂತ ಒಂದೇ ಒಂದು ಸತ್ಯಾಂಶ ಹೇಳಕ್ ಇಷ್ಟಪಡ್ತೇನೆ. Is that if somebody defames my God, I don't have to fight for him. ನನ್ನ ದೇವರನ್ನ ಯಾರಾದ್ರೂ ಮಾನಹಾನಿ ಮಾಡಿದ್ರೆ ನಾನು ಹೋಗಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. He fights for himself. He'll deal with his enemies. ಕರ್ತರು ತನ್ನ ವೈರಿಗಳನ್ನ ತಾನೇ ನೋಡಿಕೊಳ್ಳುತ್ತಾನೆ, ತಾನೇ ಯುದ್ಧವನ್ನ ಮಾಡುತ್ತಾನೆ. That's the proof. Every other religion, they fight for their God. ಅದೇ ರುಜುವಾತು. ಬೇರೆ ಎಲ್ಲಾ ಧರ್ಮಗಳಲ್ಲೂ ಕೂಡ ಅವರು ತಮ್ಮ ದೇವರಿಗಾಗಿ ಹೋರಾಟ ಮಾಡ್ತಿರ್ತಾರೆ. But not true Christianity. Oh no. Our God can take care of himself. ನಿಜವಾದ ಕ್ರೈಸ್ತತ್ವವು ಹಾಗಿಲ್ಲ. ನಮ್ಮ ದೇವರು ತನ್ನನ್ನು ತಾನೇ ನೋಡಿಕೊಳ್ಳುವವನಾಗಿದ್ದಾನೆ. So we don't go to court. ನಾವು ನ್ಯಾಯಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. And then he says, don't you know that the unrighteous, verse 9, will not inherit the kingdom of God. 9ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಅನೀತಿವಂತರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. He says, don't think, just because you say you're believers and you can do whatever you like, you can go to court and take other people to court and do all these things. ಈ ರೀತಿ ಯೋಚನೆ ಮಾಡಬೇಡ್ರಿ. ನೀವು ವಿಶ್ವಾಸಿಯಾಗಿದ್ದ ಮಾತ್ರಕ್ಕೆ ನಿಮ್ಮ ಇಷ್ಟ ಬಂದಂಗೆ ಇರಬಹುದು, ಮತ್ತೊಬ್ಬರನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತೆಲ್ಲ ಯೋಚನೆ ಮಾಡಬೇಡ್ರಿ. And don't be deceived. That's what he's saying here. Don't be deceived. ಮೋಸ ಹೋಗಬೇಡಿರಿ, ಅದನ್ನೇ ಇಲ್ಲಿ ಹೇಳುತ್ತಿರುವಂತದ್ದು. ಮೋಸ ಹೋಗಬೇಡಿರಿ. Fornicators, ಜಾರರು, and idolaters, ವಿಗ್ರಹಾರಾಧಕರು, adulterers, ವ್ಯಭಿಚಾರಿಗಳು, effeminate, ವಿಟರು, homosexuals, ಪುರುಷಗಾಮಿಗಳು, thieves, ಕಳ್ಳರು, covetous, ಲೋಭಿಗಳು, drunkards, ಕುಡುಕರು, revilers, ಬೈಯುವವರು, swindlers will not inherit the kingdom of God. ಸುಲುಕೊಳ್ಳುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. Now, a lot of people get upset when they read something like that, but I'm just reading the Bible. ಅನೇಕ ಜನರು ಈ ರೀತಿಯ ವಚನಗಳನ್ನು ಓದುವಾಗ ಅಸಮಾಧಾನಗೊಳ್ಳುತ್ತಾರೆ ಅಥವಾ ನಿರಾಸೆಗೊಳ್ಳುತ್ತಾರೆ. ನಾನು ಕೇವಲ ಸತ್ಯವೇದವನ್ನು ಓದ್ತಾ ಇದ್ದೀನಿ. That's what scripture says. ಅದನ್ನೇ ಸತ್ಯವೇದ ವಚನ ಹೇಳುವಂತದ್ದು. That's God's word. ಅದು ದೇವರ ವಾಕ್ಯ. We're just reading the Bible. ನಾವು ಸತ್ಯವೇದವನ್ನ ಓದ್ತಾ ಇದೀವಿ ಅಷ್ಟೇ. But what if somebody says, well, I'm a believer? ಯಾರಾದ್ರೂ ನಾನು ವಿಶ್ವಾಸಿ ಅಂತ ಹೇಳುವಾಗ ಏನು ಹಾಗಾದ್ರೆ? What do you mean you're a believer? You're a believer and you're a fornicator? ನೀನು ವಿಶ್ವಾಸಿಯಾಗಿದೆಯಾ? ನೀನು ವಿಶ್ವಾಸಿಯಾಗಿದ್ದುಕೊಂಡು ಜಾರನಾಗಿದ್ದೀಯಾ? You're a believer and you're an idolater? ನೀನು ವಿಶ್ವಾಸಿಯಾಗಿದ್ದುಕೊಂಡು ವಿಗ್ರಹಾರಾಧಕನಾಗಿದ್ದೀಯಾ? You're a believer and you're an adulterer? ನೀನು ವಿಶ್ವಾಸಿಯಾಗಿದ್ದುಕೊಂಡು ವ್ಯಭಿಚಾರಿಯಾಗಿದ್ದೀಯಾ? You're a believer and you're effeminate?
That means a man who behaves like a woman. ನೀನು ವಿಶ್ವಾಸಿಯಾಗಿದ್ದು ವಿಟನಂತಾಗಿದ್ದೀಯಾ ಅಂದ್ರೆ ಪುರುಷನು ಸ್ತ್ರೀಯಂತೆ ವರ್ತಿಸುವಂತದ್ದು. And you're a believer and you're a homosexual. ನೀನು ವಿಶ್ವಾಸಿಯಾಗಿದ್ದುಕೊಂಡು ಪುರುಷಗಾಮಿಯಾಗಿದ್ದೀಯಾ. And you're a believer and you're a thief. ನೀನು ವಿಶ್ವಾಸಿಯಾಗಿದ್ದುಕೊಂಡು ಕಳ್ಳನಾಗಿದ್ದೀಯಾ. You're a believer and you're covetous, desiring things that don't belong to you. ನೀನು ವಿಶ್ವಾಸಿಯಾಗಿದ್ದುಕೊಂಡು ಲೋಭಿಯಾಗಿದ್ದೀಯಾ. ನಿನಗೆ ಸಂಬಂಧಪಡದ ವಸ್ತುಗಳನ್ನು ಆಶಿಸುವಂತವನಾಗಿದ್ದೀಯಾ. You're a believer and you're a drunkard. ನೀನು ವಿಶ್ವಾಸಿಯಾಗಿದ್ದುಕೊಂಡು ಕುಡುಕನಾಗಿದ್ದೀಯಾ. You're a believer and you're a slanderer, reviler, backbiter. ನೀನು ವಿಶ್ವಾಸಿಯಾಗಿದ್ದುಕೊಂಡು ಬೈಯುವವನಾಗಿದ್ದೀಯಾ, ಸುಲುಕೊಳ್ಳುವವನಾಗಿದ್ದೀಯಾ, ಹಿಂದೆ ಮಾತನಾಡುವಂತವನಾಗಿದ್ದೀಯಾ. You're a believer and you're a swindler. ನೀನು ವಿಶ್ವಾಸಿಯಾಗಿದ್ದುಕೊಂಡು ಮೋಸಗಾರನಾಗಿದ್ದೀಯಾ. Sorry, he says. Don't deceive yourself. ಅಲ್ಲಿ ಕ್ಷಮಿಸು ಅಂತ ಹೇಳುವಾಗ ನಿನ್ನನ್ನು ನೀನು ಮೋಸಪಡಿಸಿಕೊಳ್ಳಬೇಡ ಅಂತ ಹೇಳಲ್ಪಟ್ಟಿದೆ. You can't be a believer and be these things at the same time. ನೀನು ಇವೆಲ್ಲ ಆಗಿದ್ದುಕೊಂಡು ವಿಶ್ವಾಸಿಯಾಗಲು ಅರ್ಹನಾಗಿರುವುದಿಲ್ಲ. No, it's like saying I'm black and I'm white. How can that be? ಅದು ಯಾವ ತರ ಹೇಳದಂಗಂದ್ರೆ ನಾನು ಕಪ್ಪು ನೀನು ಬಿಳಿ ಅಂತ. ಅದು ಹೇಗೆ ಸಾಧ್ಯ? Black and white don't mix. ಕಪ್ಪು ಮತ್ತು ಬಿಳುಪು ಒಟ್ಟಾಗಿ ಸೇರೋದಿಲ್ಲ. He said these are two different things. Don't be deceived. ಎಲ್ಲ ಬೇರೆ ಬೇರೆ ವ್ಯತ್ಯಾಸವುಳ್ಳಂತ ಸಂಗತಿಗಳು. ಮೋಸ ಹೋಗಬೇಡಿರಿ. That means don't say, oh well, once upon a time I said, Lord Jesus, come into my heart. Now it doesn't really matter how I live. ಅದರ ಅರ್ಥ ಒಂದು ಕಾಲದಲ್ಲಿ ನಾನು ಕ್ರಿಸ್ತನಿಗೆ ನನ್ನ ಹೃದಯಕ್ಕೆ ಬಾ ಅಂತ ಹೇಳಿದೆ, ಈಗ ನಾನು ಹೆಂಗ್ ಬೇಕಾದ್ರೂ ಜೀವನ ಮಾಡಬಹುದು ಅಂತ ಹೇಳೋದಲ್ಲ. Don't be deceived. ಮೋಸ ಹೋಗಬೇಡಿರಿ. This is the second area where we really have to be careful. ಇದು ಎರಡನೇ ಕ್ಷೇತ್ರ. ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. That we don't deceive ourselves. ಅದರ ಅರ್ಥ ನಮ್ಮನ್ನ ನಾವು ಮೋಸ ಪಡಿಸಿಕೊಳ್ಳಬಾರದು. What's that? ಏನದು? That I don't think that just because I ask Jesus to come into my heart once in my life, I can just live as I like and one day God will carry me to heaven. ನಾನು ಈ ರೀತಿಯಾಗಿ ಯೋಚಿಸಬಾರ್ದು. ಒಂದು ಕಾಲದಲ್ಲಿ ನಾನು ಕ್ರಿಸ್ತನನ್ನ ನನ್ನ ಹೃದಯಕ್ಕೆ ಬಾ ಅಂತ ಕೇಳ್ಕೊಂಡಿದ್ದೆ, ಈಗ ನಾನು ಹೆಂಗ್ ಬೇಕಾದ್ರೂ ಹಂಗೆ ಜೀವನ ಮಾಡಿದಾಗ ದೇವರು ನನ್ನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ. Don't be deceived. ಮೋಸ ಹೋಗಬೇಡಿರಿ. He's talking about you were like that once upon a time, verse 11. 11ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ನೀವು ಒಂದು ಕಾಲದಲ್ಲಿ ಆ ರೀತಿಯಾಗಿ ಇದ್ರಿ ಅಂತ. But you are justified. So now what is the need to give such exhortations to believers in Corinth if they are not in any danger of being lost? ಈಗ ನೀವು ನೀತೀಕರಿಸಲ್ಪಟ್ಟಿದ್ದೀರಿ. ಒಂದು ವೇಳೆ ಕೊರಿಂಥದ ವಿಶ್ವಾಸಿಗಳು ಕಳೆದು ಹೋಗುವಂತ ಅಪಾಯದಲ್ಲಿರದಿದ್ದರೆ ಅವರಿಗೆ ಇಂತಹ ಎಚ್ಚರಿಕೆಯ ಮಾತುಗಳನ್ನ ಕೊಡುವ ಅವಶ್ಯಕತೆ ಆದ್ರೂ ಏನಿತ್ತು ಹಾಗಾದ್ರೆ? I can't understand this. Some people say, well, once you accept Christ, you can never be lost. ನನಗಿದು ಅರ್ಥ ಆಗೋದಿಲ್ಲ. ಕೆಲವು ಜನರು ಹೇಳ್ತಾರೆ, ನೀನು ಒಂದು ಬಾರಿ ಕ್ರೈಸ್ತನನ್ನ ಸ್ವೀಕರಿಸಿಕೊಂಡ್ರೆ ಕಳೆದು ಹೋಗುವುದಿಲ್ಲ ಅಂತ. Well, then why in the world do you tell these believers that if you do this, you do this, you do this, you won't inherit God's kingdom? ಲೋಕದಲ್ಲಿನ ವಿಶ್ವಾಸಿಗಳಿಗೆ ಈ ರೀತಿ ಹಂಗಾದ್ರೆ ಯಾಕೆ ಹೇಳ್ತೀರಿ? ನೀವು ಇದನ್ನ ಮಾಡುವಾಗ, ಅದನ್ನ ಮಾಡುವಾಗ, ಈ ರೀತಿ ಮಾಡುವಾಗ, ಆ ರೀತಿ ಮಾಡುವಾಗ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ. This is the tremendous deception of Satan. ಇದೊಂದು ಸೈತಾನನ ಪ್ರಚಂಡ ವಂಚನೆಯಾಗಿದೆ. That he's accomplished among believers all over the world. ಇಡೀ ಲೋಕದಲ್ಲಿನ ಎಲ್ಲ ವಿಶ್ವಾಸಿಗಳಲ್ಲಿ ಆತನು ಸಾಧಿಸಿದ್ದಾನೆ. That he's made them feel, oh well, if I have accepted Christ once, I'll be okay. ನಾನು ಒಂದು ಬಾರಿ ಕ್ರಿಸ್ತನನ್ನ ಸ್ವೀಕರಿಸಿಕೊಂಡಿದ್ದೀನಿ, ನಾನು ಸರಿ ಇದ್ದೀನಿ ಅಂತ ಯೋಚಿಸುವ ರೀತಿಯಲ್ಲಿ ಸೈತಾನನು ಜನರಿಗೆ ಮಾಡಿಬಿಟ್ಟಿದ್ದಾನೆ. And they sail along fornicating, idolatry, ಅವರು ಜಾರತ್ವಕ್ಕೆ, ವಿಗ್ರಹಾರಾಧನೆಗೆ, adultery, homosexuality, stealing, covetous. See, I'll go to heaven. ವ್ಯಭಿಚಾರ, ಪುರುಷಗಾಮಿ, ಕಳ್ಳತನ, ದುರಾಸೆ ಪಡುವಂಥದ್ದು ಇವೆಲ್ಲದಕ್ಕೆ ಶರಣಾಗಿ ನಾ ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. And one day they wake up in hell and the devil says, I deceived you, got you. ಒಂದು ದಿನ ಅವರು ನರಕದಲ್ಲಿ ಎಚ್ಚರಗೊಳ್ಳುತ್ತಾರೆ. ಆಗ ಸೈತಾನನು ಈ ರೀತಿ ಹೇಳ್ತಾನೆ, ನಾನು ನಿನ್ನನ್ನ ಮೋಸಪಡಿಸಿದೆ, ನಿನ್ನನ್ನ ಹಿಡಿದುಕೊಂಡೆ ಅಂತ. And the guy wakes up in hell and says, boy. ಆ ವ್ಯಕ್ತಿಯು ನರಕದಲ್ಲಿ ಎಚ್ಚರಕೊಂಡು ಅಬ್ಬಾ ಅಂತ ಹೇಳ್ತಾನೆ. All these preachers who told me that once I was saved, I was always saved. ಈ ಎಲ್ಲ ಬೋಧಕರು ನನಗೆ ಹೇಳಿದ್ರು, ಒಂದು ಬಾರಿ ರಕ್ಷಣೆ ಹೊಂದಿದ್ರೆ ಯಾವಾಗಲೂ ರಕ್ಷಣೆ ಹೊಂದಿದಂಗೆ ಅಂತ. Where are they? Next to you. They are there too. ಅವರು ಎಲ್ಲಿ ಅಂತ ಕೇಳ್ತಾನವನು. ಅವರು ನಿನ್ನ ಪಕ್ಕದಲ್ಲೇ ಇದ್ದಾರೆ, ಅವರು ಕೂಡ ನಿನ್ನ ಜೊತೆಲೇ ಇದ್ದಾರೆ ಅಲ್ಲಿ. Be careful. ಬಹಳ ಎಚ್ಚರಿಕೆಯಿಂದ ಇರ್ರಿ. Don't be deceived. This is God's word.
I don't listen to me, just listen to God's word. Don't be deceived. ಮೋಸ ಹೋಗಬೇಡ್ರಿ, ಇದು ದೇವರ ವಾಕ್ಯ. ನನ್ನಿಂದ ಕೇಳಿಸ್ಕೋಬೇಡ್ರಿ, ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ. ಮೋಸ ಹೋಗಬೇಡಿರಿ. No fornicator, idolater, adulterer, effeminate, homosexual, thief, covetous, drunkard, swindler, reviler is ever going to get into God's kingdom. ಯಾವ ಜಾರನಾಗಲಿ, ವಿಗ್ರಹಾರಾಧಕನಾಗಲಿ, ವ್ಯಭಿಚಾರಿಯಾಗಲಿ, ವಿಟನಾಗಲಿ, ಪುರುಷಗಾಮಿಯಾಗಲಿ, ಕಳ್ಳನಾಗಲಿ, ಲೋಭಿಗಳಾಗಲಿ, ಕುಡುಕನಾಗಲಿ, ಬೈಯುವವನಾಗಲಿ, ಸುಳ್ಳುಕೊಳ್ಳುವವನಾಗಲಿ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. That is the word that lots and lots of believers today need to hear. You can't play the fool with sin. ಈ ಒಂದು ವಚನವನ್ನ ಅನೇಕ ವಿಶ್ವಾಸಿಗಳು ಕೇಳಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ನೀವು ಪಾಪದ ಜೊತೆ ಆಟವಾಡಲು ಸಾಧ್ಯವಿಲ್ಲ. And think, oh well, I accepted Christ. ಯೋಚಿಸಬೇಡ್ರಿ, ಓ ನಾನು ಕ್ರಿಸ್ತನನ್ನ ಒಪ್ಕೊಂಡಿದ್ದೀನಿ ಅಥವಾ ಸ್ವೀಕಾರ ಮಾಡ್ಕೊಂಡಿದ್ದೀನಿ ಅಂತ. You just can't do it. You're lost. ನೀವು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಕಳೆದು ಹೋಗ್ಬಿಟ್ಟಿದ್ದೀರಿ. Maybe you were saved once upon a time, but right now you're lost. ನೀವು ಒಂದು ಬಾರಿ ರಕ್ಷಣೆ ಹೊಂದಿರಬಹುದು, ಈಗ ಕಳೆದು ಹೋಗಿದ್ದೀರಿ ನೀವು. I need to repent from there and come back. ನಾನು ಅಲ್ಲಿಂದ ಮಾನಸಾಂತರ ಪಟ್ಟು ಹಿಂತಿರುಗಿ ಬರಬೇಕಾಗಿದೆ. Turn from that sin which will land you straight into the lap of the devil. ಸೈತಾನನ ಮಡಿಲಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗುವಂತ ಪಾಪದಿಂದ ಮಾನಸಾಂತರ ಪಡಿರಿ. And come back and go through that list and see whether you fit into any of those things. ಹಿಂತಿರುಗಿ ಬನ್ನಿರಿ, ಆ ಪಟ್ಟಿಯ ಮುಖಾಂತರ ನೋಡ್ರಿ ಒಂದ್ಸಲ ಏನೇನಿದೆ ಅಂತ, ಅದರಲ್ಲಿ ನಾನೇನಾದರೂ ಸರಿ ಹೊಂದುತ್ತಿದ್ದೇನೋ ಅಂತ. And he's talking to people who take others to court. He said, don't think you'll get into God's kingdom either. ಇಲ್ಲಿ ಒಬ್ಬನನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವಂತದ್ದರ ಬಗ್ಗೆ ಮಾತನಾಡುತ್ತದೆ. ನೀವು ಯೋಚಿಸಬೇಡ್ರಿ, ನಾನು ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದ್ಬಿಡ್ತೇನೆ ಅಂತ. You think a lot of believers believe that? ಅನೇಕ ವಿಶ್ವಾಸಿಗಳು ಇದನ್ನ ನಂಬುತ್ತಾರೆ ಅಂತ ನೀವು ನೆನೆಸುತ್ತೀರಾ? That you take somebody else to believer to court and you'll go into God's kingdom? You got to deceive yourself. There are a lot of people deceiving themselves. ನೀವು ಒಬ್ಬ ವಿಶ್ವಾಸಿಯನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗೋದಾದ್ರೆ ನೆನೆಸ್ತೀರಾ ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದುತ್ತೀನಿ ಅಂತ? ಮೋಸಪಡಿಸ್ಕೋಬೇಡ್ರಿ, ಅನೇಕ ಜನರು ಮೋಸಪಡಿಸ್ಕೊಳ್ತಾ ಇದ್ದಾರೆ. That's the whole meaning of that passage. ಈ ಒಂದು ಅಧ್ಯಾಯದಲ್ಲಿನ ವಚನಗಳ ಪೂರ್ತಿ ಅರ್ಥ ಇದೇ ಆಗಿದೆ.